ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು KCET 2024 ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಆ ಅಪ್ಡೇಟ್ಸನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ಅಪ್ಡೇಟ್ಸನ್ನ ನೀವು ತಿಳ್ಕೊಳ್ಳೋಕೆ ಮೊದಲೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ನನ್ನೆಲ್ಲ ವೀಡಿಯೋಸ್ ಇಮಿಡಿಯೇಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇದಾಗಿ KA ಕಡೆಯಿಂದ KCET 2024 ಬಗ್ಗೆ ಏನಪ್ಪ ಅಪ್ಡೇಟ್ಸ್ ಅಂದರೆ, ತುಂಬ ಜನ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದ್ರು KCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ನಡೆಯುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು. ಸೊ ಇವೆರಡೂ ಕ್ವಶನ್ಗೆ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಮೊದಲನೇದು KCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ. ಓಕೆ, ನಿಮ್ಗೆ ಗೊತ್ತಿರ್ಬೋದು, ಈಗ ಆಲ್ರೆಡಿ ಮಾಹಿತಿ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಓಕೆ, ನಾವೇನು ಇನ್ಫಾರ್ಮೇಷನ್ ಬ್ರೋಚರ್ ಅಂತ ಕರಿತೀವಿ ಅದರಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ. ನಿಮಗೆ ಈ ಸಲ ಅಪ್ಲಿಕೇಶನ್ನು ಓಕೆ ಇದು KCET 2024 ಅಪ್ಲಿಕೇಶನ್ ಜೊತೆಗೆ ವೆರಿಫಿಕೇಷನ್ ಮಾಡ್ಯೂಲ್ ಅಂತ. ಸೊ ನೀವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರ ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿ, ಸೊ ಆಟೋಮೆಟಿಕಲಿ ನಿಮ್ಮ SATS ನಂಬರ್ ಏನಿರುತ್ತೆ ಅದ್ರ ಮುಖಾಂತರ ನಿಮ್ಮ ನೇಮು, ನಿಮ್ಮ ತಂದೆ ತಾಯಿ ನೇಮು, ಜನ್ಮ ದಿನಾಂಕ ಇವೆಲ್ಲ ವೆರಿಫಿಕೇಷನ್ನ ಮಾಡ್ಕೊಳ್ಳುತ್ತೆ. ಓಕೆ, ಜೊತೆಗೆ ನೀವೇನು ರಿಸರ್ವೇಷನ್ ಕ್ಲೈಮ್ ಮಾಡಿರ್ತೀರಿ, ಸೊ ಆ ರಿಸರ್ವೇಷನ್ ತಕ್ಕಂಥ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರಿ, RD ನಂಬರ್ ಹಾಕ್ಬಿಟ್ಟು. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ RD ನಂಬರ್ ಮುಖಾಂತರ ಕೂಡ ವೆರಿಫೈ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕ ಆಗಿದ್ದರೆ ಏನು 371J ಫಾರ್ಮ್ ಅಪ್ಲೋಡ್ ಮಾಡಿರ್ತೀರಿ ಅದನ್ನು ಕೂಡ RD ನಂಬರ್ ಮುಖಾಂತರ ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಇದ್ರ ಜೊತೆಗೆ ಕನ್ನಡ ರೂರಲ್ಲು ರಿಸರ್ವೇಷನ್ ಯಾರು ಕ್ಲೈಮ್ ಮಾಡಿದರೆ ಅದ್ರೂ ಕೂಡ ಏನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರಿ ಅದನ್ನು ಕೂಡ ಅವರು ವೆರಿಫಿಕೇಷನ್ ಆನ್ಲೈನಲ್ಲೇ ಪ್ರೊಸೆಸ್ ಆಗುತ್ತೆ. ಹಾಗಾದರೆ ಈ ವೆರಿಫಿಕೇಷನ್ ಸ್ಲಿಪ್ ಯಾವಾಗಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು? ನಿಮಗೆಲ್ಲ ಗೊತ್ತಿರುವ ಹಾಗೆ ನೀಟ್ ಎಕ್ಸಾಮ್ ಏನಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ನೀಟ್ ಎಕ್ಸಾಮ್ದು. ಬಟ್ 3 ಸೆಂಟ್ರಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿರೋದ್ರಿಂದ ಆ ನೀಟ್ ಎಕ್ಸಾಮ್ ಕಂಡಕ್ಟ್ ಆಗಿ ಅದ್ರ ರಿಸಲ್ಟ್ ಬಂದ ಮೇಲೆ KE ಅವರು ಒಂದು ಲಿಂಕನ್ನು ಬಿಡ್ತಾರೆ. ಯಾರಿಗಪ್ಪ ಆ ಲಿಂಕ್ ಅನ್ವಯಿಸುತ್ತೆ ಅಂದರೆ, ಸೊ ನೀಟ್ ಅಟೆಂಡ್ ಮಾಡಿ ಸೊ ಅವರು KE ಮುಖಾಂತರ ಏನಾದರೂ ಮೆಡಿಕಲ್ ಸೀಟನ್ನು ಪಡ್ಕೋಬೇಕು ಅಂತ ಇಷ್ಟಪಡೋರು ಆ ನೀಟ್ ನಂಬರು ಮತ್ತು ಆ ರಿಜಿಸ್ಟ್ರೇಷನ್ ನಂಬರ್ನ KE ವೆಬ್ಸೈಟಲ್ಲಿ ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ಅವರು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಜೊತೆಗೆ ಅವರು KCETಗೂ ಕೂಡ ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ. ಅಂಥ ವಿದ್ಯಾರ್ಥಿಗಳು ಒಂದು ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ಅವ್ರ ನೀಟ್ ಸ್ಕೋರು ಮತ್ತು ರಿಜಿಸ್ಟ್ರೇಷನ್ ನಂಬರಲ್ಲಿ ಅಪ್ಲೋಡ್ ಆದಮೇಲೆ ಅವರು ಒಂದು ಶೆಡ್ಯೂಲ್ ಕೊಡ್ತಾರೆ. ಆ ಶೆಡ್ಯೂಲಲ್ಲಿ ನೀವೆಲ್ಲ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಸೊ ನಿಮ್ಗೆ ಗೊತ್ತಿರಲಿ, ಯಾವುದೇ ಕಾರಣಕ್ಕೂ ಈ ಸಲ ಆಫ್ಲೈನಲ್ಲಿ ವೆರಿಫಿಕೇಷನ್ ನಡೆಯಲ್ಲ. ಮತ್ತು ನಾನು ಈಗ ಹೊಸದಾಗಿ ಫಾರ್ಮ್ನ ಅಪ್ಲೋಡ್ ಮಾಡಬೇಕು, ಅವಾಗ ಯಾವುದೋ ಫಾರ್ಮ್ ಹಾಕಿದ್ದೆ, ಯಾವುದೋ ಡಾಕ್ಯುಮೆಂಟ್ಸನ್ನು ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಯಾವುದೇ ಆಪ್ಷನ್ ಇಲ್ಲ. ಏನಕ್ಕೆ ಅಂದರೆ ಅವರು ನಿಮಗೆ ತುಂಬ ಸಲ ಅವಕಾಶನ ಕೊಟ್ಟಿದ್ದರು, ಆಯಿತಾ. ಕಳೆದ ಮೇ ತಿಂಗಳಲ್ಲೂ ಕೂಡ ಅಂತಿಮ ಅವಕಾಶ, ಏನಾದರೂ ತಿದ್ದುಪಡಿ ಇದೆ ನಿಮ್ಮ ಅಪ್ಲಿಕೇಶನಲ್ಲಿ ಯಾವುದರ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿದ್ದರೆ ಕೊನೆ ಅವಕಾಶ ಅಂತ ನಿಮಗೆ ಮೇ ತಿಂಗಳಲ್ಲೂ ಕೂಡ ಕೊಟ್ಟಿದ್ದರು. ಸೊ ಅದಾದ ನಂತರ ತಿರ್ಗಿ ಮತ್ತೆ ತಿದ್ದುಪಡಿ ಮಾಡ್ತೀನಿ ಅಂದರೆ ಯಾವುದೇ ಅವಕಾಶ ಇರೋದಿಲ್ಲ. ಸೊ ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ನೀಟ್ ಸ್ಕೋರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ಗೆ ಯಾವಾಗ ಅಪ್ಡೇಟ್ಸ್ಗೆ ಒಂದು ಲಿಂಕನ್ನು ಕೊಡ್ತಾರೆ. ಆ ಲಿಂಕ್ ಅಪ್ಡೇಟ್ಸ್ ಆದಮೇಲೆ ಅದರದ್ದು ಕೊನೆ ದಿನಾಂಕ ಆದಮೇಲೆ ಸೊ ಎಲ್ಲ KCET ಮತ್ತು ನೀಟ್ ಅಭ್ಯರ್ಥಿಗಳಿಗೆ ಯಾವುದೇ ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಅಥವಾ ಯಾವುದೋ ಫಾರ್ಮ್ ಸೈನ್ಸ್ ಆಗ್ಬೋದು, ಎಲ್ಲರೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನ ಕೊಡ್ತಾರೆ. ಓಕೆ, ಮತ್ತು ಈಗ ಬಿಟ್ಟಿರುವಂಥ ಈ ಮೆಡಿಕಲ್ ಟೆಸ್ಟ್ ಏನಿದೆ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ, ಯಾವುದು ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಅಥವಾ ಫಾರ್ಮ್ ಸೈನ್ಸ್ ಆಗ್ಬೋದು, ಈ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಅವರು ಫಿಸಿಕಲಿ ವೆರಿಫಿಕೇಷನ್ ಮಾಡಬೇಕಾಗಿರೋದು ಹ್ಯಾಂಡಿಕ್ಯಾಪ್ನ. ಹಾಗಾಗಿ ಅವ್ರು ಫಿಸಿಕಲ್ ವೆರಿಫಿಕೇಷನ್ಗೆ KEಗೆ ಕರೆದಿದ್ದಾರೆ. ಸೊ ಬೇರೆ ಎಲ್ಲ ಅಭ್ಯರ್ಥಿಗಳಿಗೆ ಅದು ಅನ್ವಯಿಸಲ್ಲ, ಓನ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಸೊ ಈಗ ಆಲ್ರೆಡಿ ಅದು ಕೂಡ ವೆರಿಫಿಕೇಷನ್ನು ಮುಗಿದಿದೆ, ಆಯಿತಾ. ಈ ಬೇರೆ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ಯಾವುದೇ ವೆರಿಫಿಕೇಷನ್ ಸೆಂಟರ್ ಆಗಲಿ ಅಥವಾ KEಗಾಗಲಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಯಾವಾಗ ಅದನ್ನು ಲಿಂಕನ್ನು ಬಿಡ್ತಾನೆ ಆಗ ಇಮ್ಮಿಡಿಯೇಟಾಗಿ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ಅದು ತಿಳಿಸ್ಕೊಡ್ತೀನಿ. ಜೊತೆಗೆ KEಯಿಂದ ಏನೇ ಅಪ್ಡೇಟ್ಸ್ ಬರಲಿ KCET 2024 ಬಗ್ಗೆ, ಸೊ ರಿಗಾರ್ಡಿಂಗ್ ನೀಟ್ ಕೌನ್ಸಿಲಿಂಗ್ ಆಗ್ಬೋದು, ಆಯಿತಾ, ಡಿಪ್ಲೊಮಾ CET ಇದಾಗ್ಬೋದು, PG CET ಇದಾಗ್ಬೋದು, ಈ ಎಲ್ಲ ಎಕ್ಸಾಮ್ಗಳ ಬಗ್ಗೆ ಅಥವಾ ಎಂಟ್ರೆನ್ಸ್ ಬಗ್ಗೆ, ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಸೊ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದರೆ ಇಮ್ಮಿಡಿಯೇಟಾಗಿ ನಿಮಗೆ ವಿಡಿಯೋ ಮುಖಾಂತರ ತಲುಪಿಸುವಂಥ ಕಾರ್ಯನ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.